ಆಲೋಚನೆ ಭಾಳ ಮುಖ್ಯವಾಗಿ BMTC ಇಡೀ ಭಾರತ ದೇಶದಲ್ಲೇ ಅತ್ಯಂತ ದೊಡ್ಡ ನಿಗಮ, ಅಂದರೆ ಒಂದು ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಸಂಸ್ಥೆಯಾಗಿ ಇಡೀ ಇಂಡಿಯಾ ದೇಶದಲ್ಲೇ ದಿಸ್ ಇಸ್ ಇನ್ ನಂಬರ್ 1 ಪ್ಲೇಸ್. ಬಹುಶಃ ಇಡೀ ಏಷ್ಯಾ ಖಂಡದಲ್ಲಿ ಕೂಡ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರಾನ್ಸ್ಪೋರ್ಟ್ ಇದು ಸಿಸ್ಟಮ್. ಸೊ ಹಿಂಗಿರಬೇಕಾದ್ರೆ ಬೆಂಗಳೂರಿನಂಥ ಒಂದು ನಗರ, ಸುಮಾರು 1,40,00,000ಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಾ ಇರುವಂಥ ನಗರ, ಈ ನಗರದಲ್ಲಿ ಎಲ್ರಿಗೂ ಕೂಡ ಬಸ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಕಾರ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಾಳ ಜನಕ್ಕೆ ಬೈಕ್ ಇದ್ದರೂ ಕೂಡ ಪೆಟ್ರೋಲನ್ನು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ಲರೂ ಕೂಡ ಪ್ರೈವೇಟ್ ವೆಹಿಕಲ್ಸನ್ನು ಇಟ್ಕೊಂಡು ರೋಡಿಗೆ ಬಂದರೆ ಒಂದು ರೋಡ್ಗೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಮತ್ತು ಇಡೀ ಟ್ರಾಫಿಕ್ ಒಂದು ಹವಾಕ್ ಸೃಷ್ಟಿ ಆಗಿಬಿಡ್ತದೆ. ಸೊ ಹೀಗಾಗಿ ಅಂಥ ಒಂದು ಟ್ರಾಫಿಕ್ ಹವಾಕ್ಲೆಸ್ ಸಿಟಿಯನ್ನು ಬೆಂಗಳೂರನ್ನಾಗಿಸಬೇಕು ಅಂತಂದರೆ ಯಾವತ್ತಿಗೂ ಕೂಡ ಬೆಂಗಳೂರಿನ ಟ್ರಾನ್ಸ್ಪೋರ್ಟ್ ಸಿಸ್ಟಮು ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಅಡಾಪ್ಟ್ ಆಗಬೇಕು. ಸೊ ಅದನ್ನು ನಾವು ತುಂಬ ಸಕ್ಸಸ್ಫುಲ್ಲಾಗಿ ಜನರಿಗೆ, ನನಗನ್ಸುತ್ತೆ BMTC ಒಂದು ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್, ಇದು ಲಾಭ ಮಾಡೋ ಸಂಸ್ಥೆ ಅಲ್ಲ, ಸರ್ವಿಸ್ ಕೊಡುವಂಥ ಸಂಸ್ಥೆ. ಸೊ ಹೀಗಾಗಿ ಇಂಥ ಒಂದು ಸಂಸ್ಥೆ ಏನಿದೆ, ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ನಾವು ಜನರಿಗೆ ತಲುಪಿಸಬೇಕು ಮತ್ತು ಯಶಸ್ವಿಯಾಗಿ ಇದು ತುಂಬ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸಬೇಕು. ಸೊ ಅತ್ಯುತ್ತಮವಾದ ಹೊಸ ಬಸ್ಸುಗಳನ್ನು BMTCಗೆ ನಾವು ತರಬೇಕು ಮತ್ತು ಇರುವಂಥ ಬಸ್ಸುಗಳನ್ನು ಸುಸ್ಥಿತಿಯಲ್ಲಿ ಕಾಪಾಡಬೇಕು ಮತ್ತು ಹೆಚ್ಚು ಜನಸ್ನೇಹಿಯಾಗಿ ಈ ಸಂಸ್ಥೆಯನ್ನು ಮಾರ್ಪಡಿಸಬೇಕು ಅನ್ನೋದು ನಮ್ಮ ವಿಚಾರ. ಏನು ಫ್ರೀ ಬಸ್ಸಲ್ಲಿ ಹೋಗ್ತಿದೆ, ಲೇಡೀಸ್ ಫ್ರೀ. ಇಟ್ ಈಸ್ ಒನ್ ಆಫ್ ದ ಬೆಂಗಳೂರಿನಲ್ಲಿರೋರೆಲ್ಲ ಯಾರೋ ಕಾರ್ನಲ್ಲಿ ಓಡಾಡ್ತಿರೋ ಜನ ಬಿಟ್ಟರೆ ಇನ್ನು ಉಳಿದವರೆಲ್ಲ ಹೊಟ್ಟೆಪಾಡಿಗಾಗಿ ದುಡಿತಾ ಇರುವಂಥ ಜನ. ದುಡ್ದಿದ್ದೆಲ್ಲದನ್ನು ಕೂಡ ಅವರು ಟ್ರಾನ್ಸ್ಪೋರ್ಟಿಗೆ ನಾವು ಖರ್ಚು ಮಾಡಿಬಿಟ್ರೆ, ಬರೀ ಪೆಟ್ರೋಲ್ ಹಾಕ್ಸೋದಕ್ಕೆ ಅಥವಾ ಇದು ಕಾರಲ್ಲಿ ಓಡಾಡೋದಕ್ಕೆ, ಆಟೋದಲ್ಲಿ ಓಡಾಡೋಕ್ಕೆ ದುಡ್ದಿದ್ದೆಲ್ಲ ದುಡ್ಡು ಖರ್ಚು ಮಾಡಿದ್ರೆ, ನಾಳೆ ದಿವಸ ಟ್ಯಾಕ್ಸಿಗಳಿಗೆ ಖರ್ಚು ಮಾಡಿದ್ರೆ ಅವರು ದುಡ್ದಿದ್ದು ಮನೆಗೆ ಏನು ತೊಗೊಂಡು ಹೋಗ್ತಾರೆ? ವಯಸ್ಸಾದ ತಾಯಿ ತಂದೆಗಳಿಗೆ ಎಲ್ಲಿ ಮಾತ್ರೆ ಕೊಡಿಸ್ತಾರೆ, ಎಲ್ಲಿ ಔಷಧಿ ಕೊಡಿಸ್ತಾರೆ, ಮಕ್ಕಳಿಗೆ ಎಲ್ಲಿ ಫೀಸ್ ಕಟ್ತಾರೆ? ಸೊ ಹೀಗಾಗಿ ಅವರ ಹಣವನ್ನು ಅವ್ರಿಗೆ ಉಳಿಸೋ ದೃಷ್ಟಿಯಿಂದ ಹಲವಾರು ಜನ ಹೆಣ್ಮಕ್ಳು ದುಡಿತಾ ಇದ್ದಾರೆ, ಹಲವಾರು ಜನ ಹೆಣ್ಮಕ್ಳು ಓದ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲರೂ ಕೂಡ ಭಾಳ ದೊಡ್ಡ ಮನಸ್ಸನ್ನು ಮಾಡಿ ಕರ್ನಾಟಕ ರಾಜ್ಯದ ಒಂದು ಸ್ಕೀಮನ್ನು ನಾವು ಅನೌನ್ಸ್ ಮಾಡಿದ್ದೀವಿ. ಇದೊಂದು ಭಾಳ ಅತ್ಯುತ್ತಮವಾದ ಯೋಜನೆ. ಇದರಿಂದ ನಮ್ಮ ನಿಗಮಕ್ಕೇನು ತೊಂದರೆ ಇಲ್ಲ, ಯಾಕೆಂದರೆ ಸರ್ಕಾರ ಇವರು ಓಡಾಡ್ತಿರೋಂಥ ಚಾರ್ಜನ್ನು ಸರ್ಕಾರ ಫಿಲ್ ಮಾಡ್ತಾ ಇದೆ. ಅದರಿಂದ ನಾವು ಲಾಭದಲ್ಲೇ ಇರ್ತೀವಿ, ಅದು ನಮ್ಗೆ ನಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಸಂಜೆ ಆಯಿತು ಅಂದರೆ ಪ್ರತಿ ಬಸ್ ಇವತ್ತು ಮೆಟ್ರೋ ಇದೆ, ಬೇರೆ ಎಲ್ಲ ಸೌಲಭ್ಯಗಳು ಇದ್ರೂ ಕೂಡ ಬೆಂಗಳೂರಲ್ಲಿ BMTC ಅವಲಂಬನೆ ತುಂಬ ಜಾಸ್ತಿ ಇದೆ. ಅದ್ರ ತಕ್ಕಂಥ ಪೀಕ್ ಟೈಮಲ್ಲಿ ಈಗ ಉದಾಹರಣೆಗೆ ಕೆಲವು ಈಗ 1-2 ಬಸ್ ಇದೆ. ಸೊ ಬೆಂಗಳೂರಿನ ಕೆಲವು ಒಳಗಡೆ ಉದಾಹರಣೆಗೆ ಅಬ್ಬಿಗೇರಿ ಅಂತ ಪ್ಲೇಸಿಗೆ ಅಂತ ಹೋಗುವಂಥ ಆಗಿರ್ಬೋದು, ಬೆಂಗಳೂರು ಇನ್ನೂ ದೂರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮತ್ತೆ ಒಳಗಡೆ ಬಂತು 1-2 ಬಸ್ ಇತ್ತು. ಪಾಪ ಭಾಳಷ್ಟು ಜನ ಬಸ್ ಬೇಕಂದ್ರೆ 6:30 ಒಂದು 7 o'clock ನೋಡಿದರೆ ಭಾಳ ಇದೆ. ಅಂಥದ್ದನ್ನು ತಾವು ಇದು ಮಾಡಲಿಕ್ಕೆ ಏನು ಮಾಡ್ತಾರೆ? ಅಲ್ಲ, ಒಂದು ನಾನು ಇನ್ನೂ ಹೊಸದಾಗಿ ಬಂದಿದ್ದೀನಿ, ಗೊತ್ತಾಯ್ತಾ? ಸೊ ಇವತ್ತು ಈಗಾಗಲೇ ನಾವೊಂದು ಅಧ್ಯಯನದ ಸೆಷನ್ ಮಾಡಿದ್ದೀವಿ. ನಾವು ಕೂತ್ಕೊಂಡು MD ಅವರು, IAS ಆಫೀಸರ್ಸು ಮತ್ತು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಮುಖ್ಯ ಡಿಪಾರ್ಟ್ಮೆಂಟ್ನವ್ರು ಎಲ್ಲರ ಜೊತೆ ಕೂಡ ಈ ಸಂಸ್ಥೆಯಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ನಾವು ನಿಭಾಯಿಸಬೇಕು, ಯಾವ ರೀತಿ ಇದನ್ನು ಸಕ್ಸಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಚರ್ಚೆಯನ್ನು ಇಷ್ಟೊತ್ತು ನಾವು ಇಟ್ಕೊಂಡಿದ್ವಿ. ಸೊ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು, ವಿ ವಿಲ್ ಸ್ಟಡಿ ಆ್ಯಂಡ್ ವಿ ವಿಲ್ ಇಂಪ್ಲಿಮೆಂಟ್ ಇಟ್. ಮಾಡ್ತೀವಿ. ಈಗ ಕೇಂದ್ರದಿಂದ ಸುಮಾರು 4,500 ಬಸ್ಸುಗಳನ್ನು ಕರ್ನಾಟಕಕ್ಕೆ ತರುವಂಥ ಒಂದು ಯೋಜನೆಗೆ ನಮ್ಮ ಮಂತ್ರಿಗಳು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಅದು ಒಂದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಕರ್ನಾಟಕದ ಪಾಲಿಗೆ. ನಾವು ಅಷ್ಟು ಬಸ್ಸುಗಳನ್ನು ತಂದು ಬೆಂಗಳೂರಿಗೆ ಮಾತ್ರ, BMTCಗೆ ಮಾತ್ರ ಅಷ್ಟು ಬಸ್ಸುಗಳನ್ನು ತರೋದ್ರ ಬಗ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರದ ಸಹಕಾರವನ್ನು ತಗೊಂಡು ನಾವು ಅದನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿಬಿಟ್ರೆ, ಐ ಟೆಲ್ ಯು, ದಿಸ್ ಇಸ್ ಅನ್ ಹಿಸ್ಟ್ರಿ. ದಟ್ ಈಸ್ ಅ ಹಿಸ್ಟ್ರಿ ಶುಡ್ ಬಿ ರಿಟನ್ ಇನ್ ದ ಗೋಲ್ಡನ್ ವರ್ಡ್ಸ್ ಆಫ್ ಬ್ಯಾಂಗ್ಳೂರು ಅಂಡ್ BMTC. ಸೊ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಕಳೆದ BJP ಸರ್ಕಾರ ಅವಧಿಯಲ್ಲಿ ನರ್ಮ್ ಯೋಜನೆಯಲ್ಲಿ ಬೆಂಗಳೂರು ಯೋಜನೆಯಲ್ಲಿ ಆ ಯೋಜನೆಯಲ್ಲಿ ಕೆಲವು ಬಸ್ಗಳನ್ನು ಖರೀದಿ ಮಾಡಿದ್ರು, ತುಂಬ ಬಸ್ಗಳನ್ನು ಖರೀದಿ ಮಾಡಿದ್ರು. ಅದರಂತೆ ಈ ಕೆಲಸ ಹೇಳಿದ ಕೇಂದ್ರ ಸರ್ಕಾರ ಆ ಥರದ್ದು ಇನ್ನೂ ಎಷ್ಟು, ಯಾಕಂದರೆ ಬೆಂಗಳೂರಿಗೆ ಸಾಕಷ್ಟು ಬಸ್ಗಳ ಅವಶ್ಯಕತೆ ಇದೆ. ಈಗ ಶಿವಾಜಿನಗರ ಅಂತ ಬಸ್ಗಳಿಗೆ ಕೆಲವು ನಾವು ರಾಜಾಜಿನಗರ ಟು ಶಿವಾಜಿನಗರ ಅಲ್ಲಿ ಬರೀ ಹಳೆಯ ಬಸ್ಗಳು ಓಡಾಡ್ತವೆ, 1-2 ಓಡಾಡ್ತವೆ. ಒಬ್ಬ ಜನಕ್ಕೆ ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಸೊ ಹಾಗಾಗಿ ತಾವು ಇದ್ರ ಬಗ್ಗೆ ಅಲ್ಲಿ ಮಾಡ್ತೀವಿ. ನನಗೆ ಹೇಳಿದ್ನಲ್ಲ, ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು.